ಒಬ್ಬ ACS ಲೇಔಟ್ ನ ನಿವಾಸಿ ಹೇಳ್ತಾರೆ, ACS B ಬ್ಲಾಕ್ ಅಲ್ಲಿ ಇರುವಂತ ಬಿಲ್ಡಿಂಗ್ ಬೇರೆ, A ಬ್ಲಾಕ್ ಅಲ್ಲಿ ಇರುವಂತ ಬಿಲ್ಡಿಂಗ್ ಬೇರೆ ಅಧ್ಯಕ್ಷರೇ. ಆ ಫೋಟೋನೇ ಮಾರ್ಕ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ನಂದು 302 ನನ್ನ ಮನೆ ಅಂತ ಹೇಳಿದ್ರೆ ಅವ್ರು ಇನ್ಯಾವುದೋ ಬೇರೆ ಬ್ಲಾಕ್ ಅಲ್ಲಿ ಇರೋ ಫೋಟೋನ ಅಪ್ಲೋಡ್ ಮಾಡಿದ್ದಾರೆ ಅಧ್ಯಕ್ಷರೇ, ಡ್ರೋನ್ ಸರ್ವೆ. ಅಂದ್ರೆ ಎಷ್ಟು ನಿರ್ಲಕ್ಷ್ಯ ಇದ್ದಾರೆ ಅಧಿಕಾರಿಗಳು ಅಂತ ನೀವು ನೋಡಿ. ಮತ್ತೆ ಫಿಸಿಕಲಿ ಸರ್ವೆ ಮಾಡಿ ನಾವೆಲ್ಲ ಕೂಡ SAS ಅಲ್ಲಿ ಅನೇಕರು ಕೂಡ ಟ್ಯಾಕ್ಸ್ ಕಟ್ಟಿದ್ದಾರೆ ಅಧ್ಯಕ್ಷ. ಹಿಂದೆ ಕೂಡ ಅವರೇ ಸರ್ವೆ ಮಾಡಿ ಕಟ್ಟಿದ್ದಾರೆ. ಸರ್ವೆ ಮಾಡಿ ಕಟ್ಟಾದ್ಮೇಲೆ ಈಗ ಹೊಸದಾಗಿ ನೀವು ಡ್ರೋನ್ ಸರ್ವೆ ಇವಾಗ ತಂದಿದ್ದೀರಾ. ನೀವು 5 ವರ್ಷದ್ದು 1,000 ಸ್ಕ್ವೇರ್ ಫೀಟ್, 2,000 ಸ್ಕ್ವೇರ್ ಫೀಟ್ ಅಥವಾ 3,000 ಸ್ಕ್ವೇರ್ ಫೀಟ್ ಕಡಿಮೆ ಇದೆ ಅಂತ ಹೇಳಿ, ಜಾಸ್ತಿ ಇದೆ ಅಂತ ಹೇಳಿ ನೀವು ಪೂರ್ತಿ 3,000 ಸ್ಕ್ವೇರ್ ಫೀಟ್ಗೂ ಕೂಡ ಫೈನ್ ಮತ್ತೆ ಟ್ಯಾಕ್ಸ್ ಎಲ್ಲ ಸೇರಿ ಅವರಿಗೆ ನೋಟಿಸ್ ಗಳನ್ನ ಕೊಟ್ಟಿದ್ದೀರಾ. ಆ ನೋಟಿಸ್ ಕೊಟ್ಟ ಆದ್ಮೇಲೆ 15 ದಿನ ಟೈಮ್ ಇರ್ತದೆ ಅಧ್ಯಕ್ಷರೇ. ಅದು ಏನು ಅವರು ಫಿಸಿಕಲ್ ನೋಟಿಸ್ ಕೊಡಲ್ಲ, ಈಗ ಈ ನೋಟಿಸ್ ಕೊಡೋದು ಆನ್ಲೈನ್ ಮುಖಾಂತರ ನೋಟಿಸ್ ಅನ್ನ ತಲುಪಿಸುವಂತದ್ದು ನಮ್ಮ ಇಮೇಲ್ಗೆ ಅಥವಾ ಮೊಬೈಲ್ ನಂಬರ್ಗೆ. ಆ ನೋಟಿಸ್ ಕೊಟ್ಟಾದ್ಮೇಲೆ ಅಧ್ಯಕ್ಷರೇ 15 ದಿನದೊಳಗಡೆ ಈ ಕಂಪ್ಲೇಂಟ್ ಅನ್ನ ರೈಸ್ ಮಾಡಬೇಕು. ಈ ಕಂಪ್ಲೇಂಟ್ ರೈಸ್ ಮಾಡೋದಕ್ಕೆ ಆನ್ಲೈನ್ ಪ್ಲಾಟ್ಫಾರ್ಮ್ ವರ್ಕ್ ಆಗ್ತಾ ಇಲ್ಲ. ಈ ಕಂಪ್ಲೇಂಟ್ ವರ್ಕ್ ಆಗಲ್ಲ. 13 ದಿನ ವರ್ಕ್ ಆಗಿಲ್ಲ. ಅದು ಅವತ್ತು ನಾನು ಕೂಡ GBA ಕಮಿಷನರ್ ನ ಕರ್ಕೊಂಡು ಹೋಗಿದ್ದೆ ಈ ಸಭೆಗೆ. ಸುಮಾರು ಒಂದು 200 ಜನ ನಿವಾಸಿಗಳಲ್ಲಿ ಸೇರಿದ್ರು. 13 ದಿನ ಅವರು ಆನ್ಲೈನ್ ಅಲ್ಲಿ ಆ ಕಂಪ್ಲೇಂಟ್ ತೆಗೆದುಕೊಳ್ದೇ ಇರೋ ಫೋಟೋನು ಕೂಡ ತೋರಿಸಿದ್ರು ಅಧ್ಯಕ್ಷ. ಅದಾದ್ಮೇಲೆ 2 ದಿನ ನಾವು ಹೋಗಿದ್ದ ದಿನ, 2 ದಿನ ಟೈಮ್ ಇತ್ತು. ಅವತ್ತು ಸರಿಯಾಗಿದೆ ಆನ್ಲೈನ್ ಅಲ್ಲಿ, ನೀವು ಇವತ್ತು ಕಂಪ್ಲೇಂಟ್ ರೈಸ್ ಮಾಡಬಹುದು ಅಂತ ಹೇಳಿದ್ರು. ನಾವು ಅದಕ್ಕೆ ಒಪ್ಪಲಿಲ್ಲ. ನಾವು ರೈಟಿಂಗ್ ಅಲ್ಲೇ ಕೊಡ್ತೀವಿ. ನಿಮ್ಮ ಅಧಿಕಾರಿಗಳು ಯಾರು AROಗಳಿದ್ದಾರೆ, ROಗಳಿದ್ದಾರೆ, ರೆವಿನ್ಯೂ ಅಧಿಕಾರಿಗಳು, ಅವ್ರು ಬಂದು ಮನೆಯನ್ನ ಚೆಕ್ ಮಾಡಿ ಮೆಜರ್ಮೆಂಟ್ ಮಾಡಿ ನೀವು ಆಮೇಲೆ ಅದಕ್ಕೆ ಟ್ಯಾಕ್ಸ್ ಫಿಕ್ಸ್ ಮಾಡಿ ಅನ್ನೋ ಮಾತನ್ನ ಅವತ್ತು ಹೇಳಿದ್ರು ಅಧ್ಯಕ್ಷರೇ. ಒಂದೊಂದು ಮನೆಗೆ 30-40 ಮನೆಗೆ 1,500 ಅಡಿ 2,000 ಅಡಿ ಅದಕ್ಕೆ ಟ್ಯಾಕ್ಸ್ ಫಿಕ್ಸ್ ಮಾಡಿ 5 ವರ್ಷದಿಂದ ಫೈನ್ ಹಾಕಿ ಕಟ್ಟಕ್ಕೆ ಹೇಳಿದ್ದಾರೆ. ಹರಾಜ್ ಹಾಕೋದಿಕ್ಕೆ ಮನೇನ ಹರಾಜ್ ಹಾಕ್ತೀವಿ ಅಂತ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬೇರೆ ಕೊಡ್ತಾರೆ ಅಧ್ಯಕ್ಷರೇ. ಇವ್ರು ಯಾರಾದ್ರೂ GBAದಲ್ಲಿ ಇವ್ರು ಓಟ್ ಹಾಕ್ತಾರ? ಬೆಂಗಳೂರು ಜನ ಇವ್ರು ಓಟ್ ಹಾಕ್ತಾರ? ಮನೆ ಇವ್ರು ಏನಾದ್ರು ಹರಾಜ್ ಹಾಕ್ಸಿದ್ರೆ ಇವ್ರು ಓಟ್ ಹಾಕ್ತಾರ ಅಧ್ಯಕ್ಷರೇ? ಯೋಚನೆ ಮಾಡ್ಬೇಕಲ್ಲ. ಯಾವನ ಅಧಿಕಾರಿ ಹೇಳ್ತಾನೆ ಇವ್ರು ಏನ್ ಬೇಕೋ ಮಾಡ್ಬಿಡುವಂತದ್ದು. ಡ್ರೋನ್ ಸರ್ವೆಯಲ್ಲಿ ಮನೆ ಮೇಲೆಯಿಂದ ಫೋಟೋ ತೆಗೆದು ಹಾಕಿದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಕ್ ಆಗುತ್ತಾ ಅಧ್ಯಕ್ಷರೇ? ಯಾವ ಫ್ಲೋರ್ ಅಲ್ಲಿ ಎಷ್ಟು ಮೆಜರ್ಮೆಂಟ್ ಇದೆ, ಕೆಳಗಡೆ ಪಾರ್ಕಿಂಗ್ ಎಷ್ಟು ಬಿಟ್ಟಿದ್ದಾರೆ, ಅವನಿಗೆ ಲಿಫ್ಟ್ ಎಷ್ಟು, ಅವೆಲ್ಲ ಮೆಜರ್ಮೆಂಟ್ ಮಾಡಿ ತೆಗೆದು ಆಮೇಲೆ ಟ್ಯಾಕ್ಸ್ ಕಟ್ಟಿರ್ತಾರೆ ಅಧ್ಯಕ್ಷ. ಅಲ್ಲ, ಇದು ಬ್ರಾಂಡ್ ಬೆಂಗಳೂರಿಗೆ ಮಾತ್ರ ಇದು ತಂದಿರೋಂಥದ್ದು. ಎಲ್ಲಿ ಬ್ರಾಂಡ್ ಬೆಂಗಳೂರು? ಇವತ್ತು ಡ್ರಗ್ಸ್ ಬೆಂಗಳೂರು ಆಗಿದೆ, ಪಬ್ಗಳು ಬೆಂಗಳೂರು ಆಗಿದೆ. ಟ್ಯಾಕ್ಸ್ ಅಂದ್ರೆ ನಿಮಗೆ ಯಾವ್ದಾವ್ದ್ರ ಮೇಲೆ ಹಾಕ್ತಾರೆ ಅಂದ್ರೆ ಅಧ್ಯಕ್ಷರೇ, ಗಾರ್ಬೇಜು ಬಿಟ್ಟಿಲ್ಲ, ಇದು ಪ್ಲಾನ್ 30-40ಗೂ ಬಿಟ್ಟಿಲ್ಲ, 40-60ಗೂ 4ರಷ್ಟು ಜಾಸ್ತಿ ಮಾಡಿದ್ದಾರೆ. ಕಳೆದ ನಮ್ಮ BBMP ಇವಾಗ ಕೂಡ 4ರಷ್ಟು ಜಾಸ್ತಿ ಮಾಡಿದ್ದಾರೆ ಅಧ್ಯಕ್ಷರೇ. ಬರೀ ಪ್ಲಾನ್ ಅಪ್ರೂವಲ್ಗೆ 4 ಟೈಮ್ಸ್ ಜಾಸ್ತಿ ಮಾಡಿದ್ದಾರೆ. ಎಲ್ಲಿಂದ ತಂದು ಕಟ್ತಾರೆ ಅಧ್ಯಕ್ಷರೇ? ಇವ್ರು ಏನು ಬೇರೆ ಏನು ಇಲ್ಲ ಇವ್ರ ಹತ್ರ. ಒಂದು ಈಗ ಬಾಂಡ್ಗಳು ಮಾಡಿ ದುಡ್ಡು ಇದನ್ನ ಬಾಂಡ್ ನ ಮಾರಬೇಕು ಜನಗಳಿಗೆ ಅಂತ ಹೊರಟಿದ್ದಾರೆ. ಒಂದ್ 45,000 ಕೋಟಿ ಸಾಲ ಮಾಡ್ಬಿಟ್ರೆ ಬಾಂಡ್ ಮಾರ್ಬಿಟ್ಟು ಯಾರು ಅಧ್ಯಕ್ಷರ ಬಂದು ತೀರ್ಸೋರು ಇದನ್ನ? ಇವರು ಟ್ಯಾಕ್ಸ್ ರೂಪದಲ್ಲಾದ್ರೂ ಜನಗಳನ್ನ ಬಡ್ದು ದುಡ್ಡು ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಬಾಂಡ್ ಆದ್ರೂ ಮಾಡ್ಬೇಕು. ಸರ್ಕಾರದಲ್ಲಂತೂ ನಯಾ ಪೈಸೆ ದುಡ್ಡಿಲ್ಲ ಅಂತ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಅಲ್ವಾ ಅಧ್ಯಕ್ಷರೇ? ಈ ಖಾತಾ ಅದು ಬಂದು ಅಧ್ಯಕ್ಷರೇ ಕಂಪ್ಲೇಂಟೇ ಇಲ್ಲ. ಯಾರ ಹತ್ರ ₹1 ಕೂಡ ಲಂಚ ತಗೊಳ್ಳೋದಿಲ್ಲ. DK ಶಿವಕುಮಾರ್ ಅವ್ರಿಗೆ ಯಾರಾದ್ರೂ ಬಂದು ಹೇಳಕ್ ಆಗುತ್ತಾ ಅಧ್ಯಕ್ಷರೇ? ಅವ್ರು ಇವತ್ತು ಇಲ್ಲಿದ್ದಾರೆ, ಅವ್ರು ದೆಹಲಿಗೆ ಹೋಗಿರ್ತಾರೋ ಅಥವಾ ಇನ್ಯಾವುದೋ ಚುನಾವಣೆಯಲ್ಲಿ ಬಿಸಿ ಇರ್ತಾರೆ. ಅವ್ರದೇ ಆದಂತ ಬಿಸಿಯಲ್ಲಿ ಅವ್ರು ಇದ್ದಾರೆ. ಜನಸಾಮಾನ್ಯರು ಯಾರ ಹತ್ರ ಕಂಪ್ಲೇಂಟ್ ಹೇಳ್ಬೇಕು? ಅದು BBMP ಹೇಳ್ಬೇಕು, ಇಲ್ಲ ಅಲ್ಲಿ ಸ್ಥಳೀಯ MLAಗಳಿಗೆ ಹೇಳ್ಬೇಕು. ನಾವು ಅವ್ರಿಗೆ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಹೇಳೋಣ ಅಂತ ಹೇಳಿದ್ರೆ, ಒಂದು ಸೆನ್ಸಸ್, ಇನ್ನೊಂದು BBMP ಎಲೆಕ್ಷನ್ ವೋಟರ್ ಲಿಸ್ಟ್ ಮಾಡುವಂತದ್ದು, ಇನ್ನೊಂದು ಇವ್ರಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತದ್ದು. AROಗಳಿಗೆ RAಗಳು ಒಬ್ಬನು ಕೆಲಸ ಮಾಡಲ್ಲ ಅಧ್ಯಕ್ಷರೇ. ಯಾರ ಕೈಗೆ ಯಾರು ಸಿಗೋದಿಲ್ಲ ಅಧ್ಯಕ್ಷರೇ. ನೀವು ಬೇಕಾದ್ರೆ ಇಡೀ ಬೆಂಗಳೂರಲ್ಲಿ ಬೇರೆ ಕಾಂಗ್ರೆಸ್ MLAಗಳು ಇದಾರೆ ಕೇಳಿ. ನಮ್ಮಲ್ಲಿ 20 ವಾರ್ಡ್ ಮಾಡಿದ್ದಾರೆ GBA ವಾರ್ಡ್ಗಳು. ಮೊದಲು ನಗರಸಭೆ 30 ವಾರ್ಡ್ ಇತ್ತು. ಈ 20 ವಾರ್ಡ್ BBMP ವಾರ್ಡ್ ಮಾಡಿದ್ದಾರೆ ಅಧ್ಯಕ್ಷರೇ, GBA ವಾರ್ಡ್. ಅದರಲ್ಲಿ ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರ್ ಇರೋಂತದ್ದು ಅಧ್ಯಕ್ಷ. ಇಬ್ರು AEEಗಳಿದ್ದಾರೆ, ಒಬ್ಬ ಇದ್ದಾರೆ. ಒಂದು 3 ವಾರ್ಡ್ಗೆ ಒಬ್ಬ AEE ಇಲ್ಲ ಅಂತ ಹೇಳಿದ್ರೆ ಯಾರು ಕೆಲಸ ಮಾಡಿಸೋದು ಅಧ್ಯಕ್ಷರೇ? ಒಂದ್ ಕಡೆ ಅಲ್ಲಿ ಕಾರ್ಪೊರೇಟರ್ಸ್ ಇಲ್ಲ, ಒಂದ್ ಕಡೆ AEಗಳ ಅಧಿಕಾರಿಗಳನ್ನ ಕಳೆದ 3 ವರ್ಷದಿಂದ ಕೇಳ್ತಾ ಇದೀವಿ ಅಧ್ಯಕ್ಷರೇ. ಯಾರು ಒಂದು 10 ಲೆಟರ್ ಕೊಟ್ಟಿರ್ಬೋದು, DK ಶಿವಕುಮಾರ್ ಕೊಟ್ಟಿರ್ಬೋದು, CM ಅವ್ರು ಕೊಟ್ಟಿರ್ಬೋದು, ಕಮಿಷನರ್ ಅವ್ರಿಗೂ ಕೊಟ್ಟಿದೀವಿ ಅಧ್ಯಕ್ಷ. ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಅಧಿಕಾರಿಗಳೇ ಇಲ್ಲ ಅಧ್ಯಕ್ಷರೇ. ಯಾರು GBA ಬರಬೇಕು ಅಂದ್ರೆ ಭಯ ಪಡ್ತಾರೆ. ಆ ಪರಿಸ್ಥಿತಿ ಇವತ್ತು ಆಗಿದೆ ಅಧ್ಯಕ್ಷರೇ.